ದೋಷಾರೋಪಣೆ ಮಾಡಿದ್ರು ಕೂಡ ಯಾರೂ ಒಪ್ಕೊಂಡಿಲ್ಲ. ಪವಿತ್ರ ಗೌಡ ಪರ ವಕೀಲ ನಾರಾಯಣ ಸ್ವಾಮಿ ಅವರು ಕೊಟ್ಟಿರುವಂತ ಹೇಳಿಕೆ. ಪೊಲೀಸರು ಗ್ರಂಥಗಳಂತೆ ಚಾರ್ಜ್ ಶೀಟ್ ಅನ್ನ ಹಾಕಿದ್ದಾರೆ, ಹೇಗೆ ಒಪ್ಕೊಳ್ಳೋಕೆ ಅದನ್ನು ಸಾಧ್ಯ ಅಂತ ವಕೀಲ ನಾರಾಯಣ ಸ್ವಾಮಿ ಅವರು ಪ್ರಶ್ನೆ ಕೂಡ ಮಾಡಿದ್ದಾರೆ. ನವೆಂಬರ್ 10ನೇ ತಾರೀಕಿನಂದು ಖುದ್ದು ಹಾಜರಾಗೋದಕ್ಕೆ ಹೇಳ್ತಾರೋ ಅಥವಾ ವಿಡಿಯೋ ಕಾನ್ಫರೆನ್ಸ್ಗೆ ಹೇಳ್ತಾರೋ ನಾವು ನೋಡಬೇಕಿದೆ. ಅವತ್ತು ಈ ಟ್ರಯಲ್ಸ್ಗೆ ಡೇಟ್ ಸಂಬಂಧ ಫಿಕ್ಸ್ ಮಾಡುವಂತ ಸಂಬಂಧ ವಿಚಾರಣೆ ಆಗುತ್ತೆ ಅಂತಲೂ ಕೂಡ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಅಲ್ಲ, ಇವತ್ತು ಆಕ್ಚುಲಿ ನಾನು ಐ ಆಮ್ ಅಪಿಯರಿಂಗ್ ಫಾರ್ ಪವಿತ್ರ ಗೌಡ. ಏನು ನಿಮಗೆ ಗೊತ್ತಿದೆ, ಇದೇನಾಗಿದೆ, ಇವತ್ತು ಚಾರ್ಜ್ ಆಗಿದೆ. ಟ್ರಯಲ್ನ ಡೇಟ್ನ ಫಿಕ್ಸ್ ಮಾಡೋದಕ್ಕೆ ಅಂತ 10/11ಗೆ ಡೇಟ್ ಕೊಟ್ಟಿದ್ದಾರೆ. ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ. ಅದಾದ್ಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ಗಳು ಬರ್ತಾರೆ, ಅದ್ರ ಪರ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ. ನನಗೇನಂದ್ರೆ ಇದೊಂಥರ ಈ ಕೇಸನ್ನ ಒಂಥರ ಸ್ಪೆಷಲ್ ಆಗಿ ಟ್ರೀಟ್ ಮಾಡಬಾರ್ದು. ಇದು ಎಲ್ಲಾ ಕೇಸ್ ತರನೇ, ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ. ಅದೇ ತರನೇ, ಯಾಕಂದ್ರೆ ಇದೊಂದು ಒಂಥರ ಹೈಪ್ ಆಗಿ ಹೋಗೋದ್ರಿಂದ ಇದೊಂಥರ ಅದನ್ನ ಬೇರೆ ತರನೇ ಒಂದು ತಗೊಂಡು ಇದೊಂಥರ ಸ್ಪೆಷಲ್ ಕೇಸ್ ಆಗಿ ಟ್ರೀಟ್ ಮಾಡಬಾರ್ದು ಅನ್ನೋದು ಒಂದು ಇವತ್ತು ಕೋರ್ಟಲ್ಲಿ ಕೂಡ ನಾವು ಹೇಳಿದ್ದು ಕೂಡ. ಯಾರು ಒಪ್ಕೊಂಡಿಲ್ಲ, ಯಾರು ಒಪ್ಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ಅವ್ರ ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಅಂದಾಗ, ಈಗ ನೀವೇ ನೋಡ್ದಂಗೆ ಯಾವ ಕೇಸಲ್ಲಿ ತಾನೇ ಚಾರ್ಜ್ ಶೀಟ್ಗಳನ್ನ ಆ ಥರ ಗ್ರಂಥಗಳು ಮಾಡ್ದಂಗೆ ಮಾಡಿದ್ದಾರೆ. ಇದೊಂದು ಕೇಸಲ್ಲಿ ಮಾತ್ರ ಅಷ್ಟು ಪರ್ಟಿಕ್ಯುಲರ್ ಆಗಿ ಒಂಥರ ಮಹಾಭಾರತ ರಾಮಾಯಣ ಒಂಥರ ಇದನ್ನ ಮಾಡ್ದಂಗೆ ಗ್ರಂಥಗಳು ಮಾಡ್ತಾರಲ್ಲ ಆ ಥರ ದೊಡ್ಡ ಅದೊಂದು ಮೇಲ್ನೋಟಿಗೆ ಹೆಂಗ್ ಕಾಣುತ್ತೆ ಅಂದ್ರೆ, ಇನ್ವಾಲ್ವ್ಮೆಂಟ್ ಅವ್ರದ್ದು ಇರೋದಕ್ಕೆ ತಾನೇ ಅವರೆಲ್ಲ ಅಕ್ಯೂಸ್ ಬಂದಿದ್ದಾರೆ. ಹಂಗಾರೆ ಪೊಲೀಸ್ನವರೆಲ್ಲ ಹಂಗೆ ಸುಮ್ಮನೆ ಆಗ್ತಾರ ಅಂತ. ಸಮ್ಟೈಮ್ಸ್ ಸುಮ್ಮನೆ ಆಗ್ತಾರೆ. ಅವರು ಪೊಲೀಸ್ನವರು ಕೂಡ ಕೆಲವೊಂದು ಇದರಲ್ಲಿ ಸೇರಿಸಿದ್ದಾರೆ. ದರ್ಶನ್ ಆ ಮಟ್ಟಕ್ಕೆ ಪಾಪ ಅವ್ರನ್ನ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ತೊಂದರೆ ಮಾಡೋದು. ಅದರಿಂದಗಳ ಬಹಳ ಬೇರೆ ಬೇರೆ ಮೋಟಿವೇಶನ್ಸ್ಗಳು ಇರ್ತದೆ. ಪೊಲಿಟಿಕಲಿ ಮೋಟಿವೇಶನ್ಸ್ ಇರುತ್ತೆ. ಅವ್ರನ್ನ ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡಿರ್ತಾರೆ. ಯಾವ ಕೇಸಲ್ಲಿ ತಾನೆ ನೀವೇ ನೋಡ್ದಂಗೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಕೇಸಸ್ಗಳು ಸೆಷನ್ ಕೋರ್ಟಲ್ಲಿ ಬೈಲ್ ಆಗುತ್ತೆ, ಎಷ್ಟು ಕೇಸು ಹೈಕೋರ್ಟ್ ತನಕ ಕಡೆ ಪಕ್ಷ ಪಕ್ಕದಲ್ಲಿರೋ ಹೈಕೋರ್ಟಲ್ಲಿ ಹೋಗಿ ರಿಜೆಕ್ಷನ್ಸ್ ಹಾಕೊಳ್ಳಲ್ಲ. ಅಂಥದ್ರಲ್ಲಿ ಇದೊಂದು ಕೇಸನ್ನು ಮಾತ್ರ ಪರ್ಟಿಕ್ಯುಲರ್ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಷನ್ ಹಾಕೊಂಡು ತುಂಬಾ ಟಾಪ್ ಮೋಸ್ಟ್ ಲಾಯರ್ನ ಎಂಗೇಜ್ ಮಾಡಿ